ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ ಗಾಂಧಿನಗರಕ್ಕೆ ಸಾವಿರಾರು ಹೀರೋಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಕ್ರೇಜ್ಗೆ ಅಪ್ಪ ಅಂದ್ರೆ ಅಪ್ಪು ಬಾಸ್ ಒಬ್ರೆ. ತುಂಬಾ ಬೇಜಾರಾಗ್ತಾ ಇದೆ. ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಸಿನಿಮಾ ನೋಡಿದ್ರೆ. ಅಪ್ಪು ಸರ್ ಯಾವಾಗ್ಲೂ ನಮ್ಮ ಜೊತೆ ಇಲ್ಲ ಅಂತ ನಮಗೆ ಯಾವತ್ತಿಗೂ ಅನಿಸಿದ್ದೇ ಇಲ್ಲ. ಅವ್ರು ಇಲ್ಲೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ, ಅವ್ರನ್ನ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ ನಾವು. ಸಂತೋಷ ಪಡ್ಬೇಕಾ ಇಲ್ಲ ದುಃಖ ಪಡ್ಬೇಕಾ ಒಂದು ಅರ್ಥ ಆಗ್ತಿಲ್ಲ. ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ದೇವರ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಜಾತಿ ಧರ್ಮ ಏನೋ ನೋಡ್ದೆ ಬ್ಯಾನರ್ ಹಾಕ್ತಾರೆ, ರೀಲಲ್ಲೋ ರಿಯಲಲ್ಲೂ ಅಪ್ಪು ನಂಬರ್ 1. ಹೊಸ ರಿಲೀಸಾ ರೀ ರಿಲೀಸ್ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಆ ತರ ಇದೆ. ಚಿಕ್ಕ ವಯಸ್ಸಲ್ಲಿ ಥಿಯೇಟರ್ ನೋಡೋಕ್ಕಾಗಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಇನ್ನೊಂದ್ಸತಿ ಅಪಾರ್ಚುನಿಟಿ ಸಿಕ್ಕಿದೆ. ಲಾಸ್ಟ್ ಇಯರ್ ಜಾಕಿ ಕೂಡ ಬಂದಿದ್ವಿ, ಅದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸು. ಥಿಯೇಟ್ರಲ್ಲಿ ಎಕ್ಸೈಟ್ ಆಗಿದ್ದೀವಿ ನಾವು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ದೊಡ್ಡ ಫ್ಯಾನ್ಸು. ನಾಳೆ ಎಕ್ಸಾಮ್ ಇದೆ, ಆದ್ರೂ ನಾವು ಅವರು ಅತ್ಯುತ್ತಮವಾದ ಒಂದು ನಟನೆಯನ್ನು ಅಭಿನಂದಿಸಲು ಇಲ್ಲಿ ಎಲ್ಲರೂ ಸೇರ್ಕೊಂಡು ಬಂದಿದ್ದೀವಿ. ಅವ್ರು ಡ್ಯಾನ್ಸ್ ಸಹ ಕೊರಿಯೋಗ್ರಫಿ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಇಲ್ಲಿ ಬಂದು ಅಪ್ಪು ಸಾಂಗ್ ಡ್ಯಾನ್ಸ್ ಮೂವೀಸ್ ಎಲ್ಲ ಮಾಡಿದ್ದೀವಿ. ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆ ಇಲ್ಲ ಅಂತ ನಮಗೆ ಯಾವತ್ತಿಗೂ ಅನಿಸಿದ್ದೇ ಇಲ್ಲ. ಅಪ್ಪು ಸರ್ ವಿ ಲವ್ ಯು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಿ ಜೈ. ಅಪ್ಪು ಬಾಸ್ ಗೆ ಜೈ. ಹ್ಯಾಪಿ ಬರ್ಡೇ ಬಾಸ್. ಬೆಳ್ಳಿ ತರ ಎಕ್ಸ್ಪೀರಿಯನ್ಸ್. ಕಿಂಗ್ ಇಸ್ ಆಲ್ವೇಸ್ ರಾಯಲ್ ಕಿಂಗ್. ಸೂಪರ್ ಸರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ಅಪ್ಪುನ ಬಿಗ್ ಸ್ಕ್ರೀನ್ ಮೇಲೆ. ಒಂದು ವರ್ಷ ಆಗಿತ್ತು ಜಾಕಿ ಸಿನಿಮಾ ನೋಡಿ, ಮತ್ತೆ ಬಂದಿದ್ದೀವಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಸಿನಿಮಾ ನೋಡಿದ್ರೆ. ಒಂಬೆ ಹೇಳ್ತೈತೆ ಸಾಂಗ್ ಹಾಕಿದ್ರು, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಲಾಸ್ಟಲ್ಲಿ ಸಿನಿಮಾ ನೋಡಿದ್ಮೇಲೆ. ತುಂಬಾ ಬೇಜಾರಾಗ್ತಾ ಇದೆ. ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು. ಲಾಸ್ಟ್ ಅಲ್ಲಿ ಬೊಂಬೆ ಎಳಿತೈತೆ ಹಾಕ್ಬಿಟ್ರು. ನೋ ವರ್ಡ್ಸ್. ಎಮೋಷನಲ್ ಏನು ಮಾತಾಡಕ್ಕಾಗ್ತಿಲ್ಲ, ವಾಯ್ಸ್ ಹೋಗ್ಬಿಟ್ಟಿದೆ ನೋಡಿ ಅಷ್ಟೇ. ಅಪ್ಪು ಫಾರೆವರ್. ಬೆಳಗ್ಗೆ 6:30 ಶೋಗೆ ಹೋಗಿದ್ವಿ, ವೀರೇಶ್ ಮುಗಿಸ್ಕೊಂಡು ನರ್ತಕಿಗೆ ಬಂದ್ವಿ. ಇನ್ನು 4 ಶೋ ಬುಕ್ ಆಗಿದೆ, 22 ನಾಳೆ 2 ಬುಕ್ ಆಗಿದೆ. ಹೊಸ ರಿಲೀಸಾ ರೀ ರಿಲೀಸ್ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ. ಒಟ್ಟು ದೀಪಾವಳಿ ಮಾಡ್ತಾ ಇದೀವಿ ಅಪ್ಪು ಫ್ಯಾನ್ಸ್ ಇವತ್ತಂತೂ. ಅದರಿಂದ ನೋಡಿ ನೀವೇ ನೋಡ್ತಾ ಇರ ಫ್ಯಾನ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದೀವಿ ಅಂತ. ಅಪ್ಪುನ ಎಷ್ಟೆಲ್ಲ ನೋಡಿದ್ರು ಬೇಜಾರಾಗಲ್ಲ ಒಟ್ಟು. ಅದರಿಂದ ಕಾಯ್ತಾ ಇದ್ವಿ, 3 ತಿಂಗಳಿಂದ ಲಿಟ್ರಲಿ ಕಾಯ್ತಾ ಇದ್ವಿ ಟಿಕೆಟ್ಗೋಸ್ಕರ. ಹಂಗೋ ಹೆಂಗೋ ಸಿಕ್ತು ನರ್ತಕಿಲ್ಲಿ. ಎಲ್ಲರೂ ಫ್ಯಾಮಿಲಿ ಬಂದು ಎಲ್ಲ ನೋಡಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೇರೆ ಯಾವ ಇರೋಗೂ ನಾನು ಇಷ್ಟೇ ಹೆಣ್ಮಕ್ಳು ಬಂದಿರೋದು ಫಸ್ಟ್ ಶೋ ನೋಡಿಲ್ಲ ನಾನು. ನಮ್ಮ ಕನ್ನಡ ಕಂದ ಅಪ್ಪು ಅವರ ಹೆಸರಲ್ಲಿಲ್ಲ ತಪ್ಪು. ಅವರು ಮಾಡಿದ ಸಿನಿಮಾ ಇಷ್ಟು, ಹೆಸರು ಮಾಡಿದ ಬೆಟ್ಟದಷ್ಟು. ದೇವರ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಜಾತಿ ಧರ್ಮ ಏನೋ ನೋಡ್ದೆ ಬ್ಯಾನರ್ ಹಾಕ್ತಾರೆ. ಯಾವುದೇ ಏರಿಯಾದಲ್ಲೂ ಹೋದ್ರು ಅವರ ಫ್ಯಾನ್ಸು ಇರ್ತಾರೆ. ಅಪ್ಪಿ ತಪ್ಪಿ ಕೆಮ್ಮಿದೆ ಗುರಾಯಿಸ್ಕೊಂಡು ಬರ್ತಾರೆ, ರೀಲಲ್ಲೋ ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರೋ ಇಲ್ಲ ಮ್ಯಾನ್, ರೀಲಲ್ಲೋ ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರೋ ಇಲ್ಲ ಮ್ಯಾನ್. ಜೈ ಅಪ್ಪು ಬಾಸ್. ಫಸ್ಟ್ ಟೈಮ್ ರಿಲೀಸ್ ಆದಾಗ ನಮ್ಮ ಕಸಿನ್ಸ್ ಕರ್ಕೊಂಡು ಹೋಗಿದ್ರು. 3 ವರ್ಷ ಇದೆ, 3 ವರ್ಷ. ಇವಾಗ ನನ್ನ ಮಗ 6 ತಿಂಗಳು ಮಗ. ಇವಾಗ ಇದೆಲ್ಲ ಕ್ರೇಜ್ ಅಲ್ಲ, ನಾ ಭೂತೋ ನಾ ಭವಿಷ್ಯತಿ. ಯಾರಿಗೂ ಬರೋಲ್ಲ ಈ ಕ್ರೇಜ್ ಅಲ್ಲ. ಸೂರ್ಯ ಚಂದ್ರ ಇರೋವರೆಗೂ, ಕರ್ನಾಟಕದಲ್ಲಿ ಹಳದಿ ಕೆಂಪು ಇರೋವರೆಗೂ ರಾಜವಂಶ ಇದ್ದೇ ಇರುತ್ತೆ, ಬೆಳಕನೇ ಇರುತ್ತೆ. ಗಾಂಧಿನಗರಕ್ಕೆ ಸಾವಿರಾರು ಹೀರೋಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಕ್ರೇಜ್ಗೆ ಅಪ್ಪ ಅಂದ್ರೆ ಅಪ್ಪು ಬಾಸ್ ಒಬ್ರೆ. ಪರಮಾತ್ಮನ ಜಾತ್ರೆ ಇವತ್ತು. ವರ್ಷಕ್ಕೆ ಒಂದೇ ಹಬ್ಬ, ನಮ್ಮ ಬಾಸ್ ಸಿನಿಮಾ ಹಬ್ಬ. ಎಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ ಅಲ್ಲಿವರೆಗೂ ನಿಲ್ಲಲ್ಲ ಹುಡುಗರ ಆರ್ಭಟ. ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ಸಂತೋಷ ಪಡ್ಬೇಕಾ ಇಲ್ಲ ದುಃಖ ಪಡ್ಬೇಕಾ ಒಂದು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಎಲ್ಲ ಹೀರೋಗಳು ಸಿನಿಮಾ ಬರ್ತಿದೆ. ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಧ್ರುವ ಸರ್ಜಾ ಸರ್ದಾಗಿರ್ಬೋದು, ಎಲ್ಲರದ್ದು ಬರ್ತಿದೆ. ನಮ್ಮ ಬಾಸ್ ಬರ್ತಿಲ್ಲಲ್ಲ ಅಂತ ಒಂದು ಬೇಜಾರ. ಇನ್ನೊಂದು ಎಲ್ಲ ಒಂದ್ ಕಡೆ ಮನಸ್ಸಿಗೆ ನೋವು. ಇವಾಗ ಎಲ್ಲ ವ್ಯಕ್ತಪಡಿಸಿದ್ರೆ ಅದೇನೋ ಒಂದ್ ಕಡೆ ಜನಗಳಿಗೆ ಹೆಂಗ ಅನ್ಸುತ್ತೆ, ಇವ್ರ ಬಾಸ್ ಇಲ್ಲ ಅಂತ ಇವರೆಲ್ಲ ಹಿಂಗೆ ಕ್ರೇಜ್ ತೋರ್ಸಾರೆ. ಕ್ರೇಜ್ ತೋರಿಸ್ತಿಲ್ಲ, ಕ್ರೇಜ್ ಹುಟ್ಟಿದೆ ಅವರಿಂದ. ಅವ್ರ ಅಪ್ಪಾಜಿ ಕಾಲದಿಂದನೇ ಕ್ರೇಜ್ ಹುಟ್ಟಿರೋದು. ಅವ್ರ ಕಾಲಿಂದ, ಅಪ್ಪು ಬಾಸ್ ಕಾಲಿಂದ ಹುಟ್ಟಿದ, ಅವ್ರ ಅಪ್ಪಾಜಿ ಕಾಲಿಂದ ಕ್ರೇಜ್ ಹುಟ್ಟಿದ್ದು. ದೊಡ್ಡ ಮನೆ ಅಭಿಮಾನಿಗಳು ಅಂದ್ರೆ ಒಂದು ಗತ್ತಿದೆ, ಒಂದು ಗಮ್ಮತ್ತಿದೆ, ಒಂದು ತಾಕತ್ತಿದೆ, ಒಂದು ನಿಯತ್ತಿದೆ. ಅದಕ್ಕೆ ನಾವು ಯಾವಾಗ್ಲೂ ಚಿರವಣೆ ಆಗಿರ್ತೀವಿ. ಇವಾಗ ಅಪ್ಪು ಬಾಸ್ ಸಿನಿಮಾ ನಾವು ನೋಡಿ ಇವಾಗ ಬಂದು ನೋಡಿದ ತಕ್ಷಣ ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ ನೋಡಿ. ಇಲ್ಲ ಹೊಸ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ ಅಂತ ಒಂಥರ ಫೀಲ್ ಆಗ್ತಿದೆ. 2 ಶೋ ಸಿನಿಮಾ ಒಂದೇ ಶೋದಲ್ಲಿ ಬಂದಿದ್ದಾರೆ ಜನ. ಆ ರೇಂಜು, ಆ ಕ್ರೇಜ್, ಇದು ನೆಕ್ಸ್ಟ್ ಲೆವೆಲ್ ಬಿಡಿ. ಅದಕ್ಕೆ ಸಂತೋಷ್ ಆನಂದ್ ರಾಮ್ ಲೈನ್ ಬರ್ತಿದ್ದಾರೆ, ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ, ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ.
ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು ಈಸ್ ಮಿಸ್ಟರ್ ಪರ್ಫೆಕ್ಟ್ ರಾಜರ ರಾಜ ರೆಸ್ಪೆಕ್ಟ್. ಅಪ್ಪು ಬಾಸ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅವ್ರ ಫಿಲಮ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಇಷ್ಟ. ಅವ್ರ ಬಿಗ್ ಫ್ಯಾನ್ ನಾವು. ನಾನು ಅಂತಲ್ಲ, ನಮ್ಮ ಇಡೀ ಮನೇಲಿ ಎಲ್ಲರೂ ಕೂಡ ಫ್ಯಾನ್ಸ್, ಎಲ್ಲ ಫ್ಯಾನ್ಸ್ ಅವ್ರಿಗೆ. ಅದೇನೋ ಗೊತ್ತಿಲ್ಲ, ಅವ್ರಂದ್ರೆ ಅಷ್ಟು ಇಷ್ಟ. ವಿ ಲವ್ ಯು ಅಪ್ಪು ಬಾಸ್ ಅಷ್ಟೇ. ಅವ್ರು ಇಲ್ಲೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಅವ್ರನ್ನ ಸೆಲೆಬ್ರೇಷನ್ ಮಾಡ್ತಾನೆ ಇರ್ತೀವಿ ನಾವು. ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಷ್ಟೇ. ವಿ ಲವ್ ಯು ಅಪ್ಪು ಬಾಸ್. ಐ ಲವ್ ಯು ಜೀವಂತ. ಐ ಲವ್ ಯು ಬಾಸ್. ಅಪ್ಪು, ಅಭಿ, ಆಕಾಶ್, ಅರಸು, ಅಜಯ್, ಅಣ್ಣ ಬಂಡ್, ಬಿಂದಾಸ್, ಮಿಲನ, ಮೌರ್ಯ, ಈ ಥರ ನಾನು ಪೋಯಮ್ ಥರ ಬೈ ಹಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಅಭಿಮಾನಿ ನಾನು. ಅವರು ಯಾವತ್ತೂ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಮ್ಮ ಜೊತೆ ಪ್ರತಿದಿನ ಇರ್ತಾರೆ. ಅವ್ರು ಮಾಡಿರೋ ಕೆಲಸದಿಂದ ನಾವು ಅವ್ರನ್ನ ದಿನ ನೆನಪಿಸ್ಕೋತೀವಿ. ಸೊ ನೀವು ಅದರಿಂದ ಬದಲಾಗಿ ಎಲ್ಲರೂ ಒಳ್ಳೆತನದಿಂದ ಬದುಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಅಪ್ಪು ಬಾಸ್.